ಟೀಮ್ ಡೇವಿಡ್ಗೆ ದಂಡ ಮತ್ತು ವಿರಾಟ್ ಕೊಹ್ಲಿ ಬಗ್ಗೆ ಕೃಣಾಲ್ ಪಾಂಡ್ಯ ಎಚ್ಚರಿಕೆ. ಸ್ನೇಹಿತರೆ, ಆರ್ಸಿಬಿ ಮತ್ತು ಮುಂಬೈ ಇಂಡಿಯನ್ಸ್ ಪಂದ್ಯದ ನಂತರ ಕೆಲವು ದೊಡ್ಡ ಬೆಳವಣಿಗೆಗಳಾಗಿವೆ. ಟೀಮ್ ಡೇವಿಡ್ ಮಾಡಿದ ಒಂದು ತಪ್ಪಿಗೆ ಅವರಿಗೆ ಭಾರೀ ದಂಡ ವಿಧಿಸಲಾಗಿದೆ. ಹಾಗೆಯೇ ವಿರಾಟ್ ಕೊಹ್ಲಿ ಬಗ್ಗೆ ಕೃಣಾಲ್ ಪಾಂಡ್ಯ ನೀಡಿರುವ ಒಂದು ಹೇಳಿಕೆ ಈಗ ಎಲ್ಲೆಡೆ ಸದ್ದು ಮಾಡುತ್ತಿದೆ. ಏನಿದು ಸುದ್ದಿ ಅಂತ ನೋಡೋಣ ಬನ್ನಿ. ಟೀಮ್ ಡೇವಿಡ್ಗೆ ದಂಡ. ಇನ್ನು ಆರ್ಸಿಬಿ ಮತ್ತು ಮುಂಬೈ ಇಂಡಿಯನ್ಸ್ ಪಂದ್ಯದ ವೇಳೆ ಆರ್ಸಿಬಿ ಡಗ್ಔಟ್ನಲ್ಲಿದ್ದ ಟೀಮ್ ಡೇವಿಡ್ ಅವರು ಸಂಭ್ರಮಿಸುವ ಭರದಲ್ಲಿ ಅಶಸ್ತಿನಿಂದ ವರ್ತಿಸಿದ್ದರು. ಅವರು ತಮ್ಮ ಮಧ್ಯದ ಬೆರಳನ್ನು ತೋರಿಸುವ ಮೂಲಕ ಅಸಭ್ಯವಾಗಿ ವರ್ತಿಸಿದ್ದು ಕ್ಯಾಮೆರಾದಲ್ಲಿ ಸೆರೆಯಾಗಿತ್ತು. ಇನ್ನು ಈ ನಡವಳಿಕೆಯು IPL ನೀತಿ ಸಂಹಿತೆಯ ಉಲ್ಲಂಘನೆಯಾಗಿದ್ದು, ಇದಕ್ಕಾಗಿ ಅವರಿಗೆ ಪಂದ್ಯದ ಶುಲ್ಕದ ಶೇಕಡ 30ರಷ್ಟು ದಂಡ ವಿಧಿಸಲಾಗಿದೆ. ಇನ್ನು ಅಷ್ಟೇ ಅಲ್ಲದೆ ಅವರಿಗೆ 2 ಡಿಮೆರಿಟೆಡ್ ಪಾಯಿಂಟ್ಗಳನ್ನು ಕೂಡ ನೀಡಲಾಗಿದೆ. ಭಾವನಾತ್ಮಕವಾಗಿ ಅತಿಯಾಗಿ ಸಂಭ್ರಮಿಸಲು ಹೋಗಿ ಟೀಮ್ ಡೇವಿಡ್ ಈಗ ದಂಡ ತರಬೇಕಾಗಿದೆ. ಇನ್ನು ವಿರಾಟ್ ಕೊಹ್ಲಿ ಬಗ್ಗೆ ಕೃಣಾಲ್ ಪಾಂಡ್ಯ ಹೇಳಿದ್ದೇನು? ಇನ್ನು ವಿರಾಟ್ ಕೊಹ್ಲಿ ಬಗ್ಗೆ ಮಾತನಾಡುವುದಾದರೆ, ಕಳೆದ 2 ಪಂದ್ಯಗಳು ಅವರಿಗೆ ಅಷ್ಟೇನೂ ಚೆನ್ನಾಗಿರಲಿಲ್ಲ. LSG ವಿರುದ್ಧ 2 ಎಸೆತಗಳಲ್ಲಿ ಶೂನ್ಯಕ್ಕೆ ಔಟ್ ಆಗಿದ್ದರೆ ಮುಂಬೈ ವಿರುದ್ಧ ಗೋಲ್ಡನ್ ಡಕ್ ಆಗಿದ್ದರು. ಆದರೆ ಅವರ ಫಾರ್ಮ್ ಬಗ್ಗೆ ಎದುರಾಳಿ ತಂಡಗಳಿಗೆ ಕೃಣಾಲ್ ಪಾಂಡ್ಯ ಒಂದು ಎಚ್ಚರಿಕೆ ನೀಡಿದ್ದಾರೆ. ವಿರಾಟ್ ಕೊಹ್ಲಿ ಒಬ್ಬ ಚಾಂಪಿಯನ್ ಆಟಗಾರ. ಅವರು 2 ಪಂದ್ಯಗಳಲ್ಲಿ ವಿಫಲರಾದಾಗ ನನಗೆ ಇನ್ನೂ ಹೆಚ್ಚು ಕುತೂಹಲವಿರುತ್ತದೆ. ಏಕೆಂದರೆ ಕೊಹ್ಲಿ ವಿಫಲರಾದ ನಂತರ ಭರ್ಜರಿ ಕಂಬ್ಯಾಕ್ ಮಾಡುತ್ತಾರೆ ಎಂಬುದು ಎಲ್ಲರಿಗೂ ಗೊತ್ತು. ಅವರು ಮೈದಾನದಲ್ಲಿ ಒಬ್ಬ ಬೇರೆನೇ ಬೀಸ್ಟ್ ಆಗಿರುತ್ತಾರೆ ಮತ್ತು ರನ್ ಗಳಿಸುವ ಹಸಿವು ಅವರಲ್ಲಿ ಯಾವಾಗಲೂ ಇರುತ್ತದೆ ಎಂದು ಕೃಣಾಲ್ ಪಾಂಡ್ಯ ಹೊಗಳಿದ್ದಾರೆ. ಇನ್ನು ಮುಂದಿನ ಪಂದ್ಯಗಳಲ್ಲಿ ವಿರಾಟ್ ಕೊಹ್ಲಿ ತಮ್ಮ ಎಂದಿನ ಶೈಲಿಯಲ್ಲಿ ಅಬ್ಬರಿಸುವುದು ಗ್ಯಾರಂಟಿ ಎಂಬ ಭರವಸೆಯನ್ನು ಕೃಣಾಲ್ ಪಾಂಡ್ಯ ವ್ಯಕ್ತಪಡಿಸಿದ್ದಾರೆ. ಹಾಗಾದರೆ ಸ್ನೇಹಿತರೆ, ವಿರಾಟ್ ಕೊಹ್ಲಿ ಅವರ ಈ ಮುಂದಿನ ಕಂಬ್ಯಾಕ್ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಇಂತಹುದೇ ಕ್ರಿಕೆಟ್ನ ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ.